ನಮ್ಮ ಜೀವಿತ ಕುಟುಂಬ ದೇಶಗಳನ್ನು ಅಧೋಗತಿಗೆ ತಳ್ಳಿ ಹಾಳು ಮಾಡ್ತಿರುವುದು ಮದ್ಯಪಾನವೇ ಎಂದು ಹೇಳಿದರೆ ತಪ್ಪಾಗಲಾರದು. ಹೌದಲ್ವಾ? ಆತ್ಮೀಯ ಸ್ನೇಹಿತರೆ, ನಮ್ಮ ಆತ್ಮೀಯ ಜೀವಿತದ ಅಭಿವೃದ್ಧಿಗೆ ದೇವರು ಕೊಟ್ಟ ಅಮೂಲ್ಯವಾದ ಈ ಕಾರ್ಯಕ್ರಮಕ್ಕಾಗಿ ದೇವರನ್ನು ಕೊಂಡಾಡೋಣ. ನೀವು ಹೊಂದಿದ ಆಶೀರ್ವಾದಗಳನ್ನು ನೆನಪಿಸಿಕೊಂಡು ಇತರರಿಗೆ ಹಿಂದೆ ಇದನ್ನು ಪರಿಚಯಪಡಿಸಿರಿ. ಪ್ರಿಯರೇ, ಅಮಲು ಸೇವನೆಯು ಎಷ್ಟು ಭಯಂಕರವಾಗಿದೆ ಎಂದು ಸತ್ಯವೇದವು ನಮಗೆ ತಿಳಿಸ್ತಾ ಇದೆ. ನಮ್ಮನ್ನು ಮೋಸಪಡಿಸುವ ಸಂಗತಿಗಳೇನು ಎಂಬುದನ್ನು ಇವತ್ತು ತಿಳಿದುಕೊಳ್ಳೋಣ. ಬನ್ನಿರಿ, ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಪರಲೋಕದಲ್ಲಿ ನಿವಾಸ ಮಾಡುವಂಥ ನಮ್ಮ ತಂದೆಯೇ, ನಿನ್ನ ಪವಿತ್ರವಾದ ನಾಮಕ್ಕೆ ಅನಂತನಂತ ಸ್ತೋತ್ರವಾಗಲಿ. ಹೌದು ಕರ್ತನೆ, ಈ ಲೋಕದಲ್ಲಿ ಈ ಕುಡಿಕತನ ಎಂಬುವಂಥದ್ದು ಒಂದು ದೊಡ್ಡ ಪಾಪವಾಗಿ ಅನೇಕರನ್ನು ಬಂಧನದಲ್ಲಿದೆ ಸ್ವಾಮಿ. ಓ ಕರ್ತನೆ, ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ಯಾರಾದರೂ ಈ ಬಂಧನದಲ್ಲಿ ಇರುವುದಾದರೆ ಸ್ವಾಮಿ, ಅವರನ್ನು ಬಿಡುಗಡೆ ಮಾಡು. ಹೌದು ಕರ್ತನೆ, ಸೈತಾನನ ಈ ಕಾರ್ಯಗಳಿಂದಲೂ ಬಿಡುಗಡೆ ಕೊಟ್ಟು ಅವರ ಕುಟುಂಬದಲ್ಲಿ ಸಮಾಧಾನ, ನೆಮ್ಮದಿಯನ್ನು ಅನುಗ್ರಹಿಸು. ಕ್ರಿಸ್ತನಲ್ಲಿ ಸಿಗುವಂಥ ನೂತನ ಜೀವಿತಕ್ಕೆ ನಡೆಸಬೇಕೆಂದು ವೀಕ್ಷಕರೆಲ್ಲರನ್ನು ಆಶೀರ್ವದಿಸು. ಅವರೊಬ್ಬೊಬ್ಬರ ಸಮಸ್ಯೆಗಳನ್ನು ಪರಿಹರಿಸು. ಕರ್ತನೆ, ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ, ಆಮೇನ್. ಬಹಳ ಕನಸುಗಳಿಂದಲೂ ವ್ಯರ್ಥ ವಿಷಯಗಳಿಂದಲೂ ಹೆಚ್ಚು ಮಾತುಗಳು ಹೊರಡುತ್ತವೆ ಅಷ್ಟೇ. ನೀನಂತೂ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿರು. ಪ್ರಸಂಗಿ 5ನೇ ಅಧ್ಯಾಯ 7ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಪ್ರೀತಿಯುಳ್ಳ ದೇವಜನರೇ, ಜ್ಞಾನೋಕ್ತಿಗಳು ಪುಸ್ತಕದ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವ ಹಾಗೆ 20ನೇ ಅಧ್ಯಾಯವನ್ನು ಧ್ಯಾನ ಮಾಡೋಣ. ಸೊಲೊಮೋನನ ಜ್ಞಾನವನ್ನು ನಮ್ಮ ಮುಂದಿರಿಸಿರುವ ಈ ದೀರ್ಘ ಭಾಗದಲ್ಲೇ ನಾವಿನ್ನೂ ಇದ್ದೇವೆ. ಇದು ಯೌವನಸ್ಥರಿಗೆ ವಿಶೇಷವಾಗಿ ಹೇಳಲ್ಪಟ್ಟದ್ದಾದರೂ ಎಲ್ಲ ಕ್ರೈಸ್ತರಿಗೂ ಅನ್ವಯಿಸುವಂಥದ್ದಾಗಿದೆ. ಮಾತ್ರವಲ್ಲದೆ ಅವಿಶ್ವಾಸಿಗಳು ಕೂಡ ಈ ಜ್ಞಾನೋಕ್ತಿಗಳಿಂದ ತುಂಬ ಪಾಠವನ್ನು ಕಲಿಯಬಹುದು. ದೇವರ ವಾಕ್ಯವನ್ನು ಓದುವುದರಿಂದಲೂ ಅಧ್ಯಯನ ಮಾಡುವುದರಿಂದಲೂ ಯಾವನಿಗಾದರೂ ನಿಜವಾದ ಪ್ರಯೋಜನ ಖಂಡಿತ ದೊರಕುತ್ತದೆ. ಅದು ಒಂದೋ ನಿನ್ನನ್ನು ದೇವರ ಸಮೀಪಕ್ಕೆ ತರುತ್ತದೆ, ಇಲ್ಲವೇ ಆತ್ಮನಿಂದ ದೂರ ಓಡಿಸುತ್ತದೆ. ನೀನು ದೇವರ ವಾಕ್ಯಕ್ಕೆ ತಟಸ್ಥ ಪ್ರತಿಕ್ರಿಯೆ ತೋರಿಸಲು ಸಾಧ್ಯವೇ ಇಲ್ಲ. ಅಮಲು ಪದಾರ್ಥದ ಕುರಿತಾಗಿನ ಎಚ್ಚರಿಕೆಯು ಇಲ್ಲಿ ಪ್ರಥಮ ಬಾರಿಗೆ ತಿಳಿಸಲ್ಪಟ್ಟಿದೆ. ಪ್ರಿಯರೇ, ಈ ಅಮಲು ದ್ರವ್ಯಗಳಿಂದ ಲೋಕಾದಿಯಿಂದಲೂ ತುಂಬ ಕೆಟ್ಟ ಪರಿಣಾಮಗಳುಂಟಾಗಿವೆ. ಬೇರೆ ಎಲ್ಲ ಕೆಟ್ಟತನಗಳಿಗಿಂತ ಈ ಅಮಲುಕೋರತನವು ಹೆಚ್ಚಿನ ಹಾನಿಯನ್ನು ರಾಷ್ಟ್ರ, ಕುಟುಂಬ, ವೈಯಕ್ತಿಕ ವ್ಯಕ್ತಿಗಳ ಹಾಗೂ ವ್ಯವಹಾರದ ಮೇಲೆ ಉಂಟು ಮಾಡಿರುತ್ತದೆ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 1ನೇ ವಚನ ಹೀಗೆ ಹೇಳುತ್ತದೆ: ದ್ರಾಕ್ಷಾರಸವು ಪರಿಹಾಸ್ಯ, ಮದ್ಯವು ಕೂಗಾಟ, ಇವುಗಳಿಂದ ಓಲಾಡುವವನು ಜ್ಞಾನಿಯಲ್ಲ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಹೊಸ ಒಡಂಬಡಿಕೆಯಲ್ಲಿ ದ್ರಾಕ್ಷಾರಸವು ಅಮಲು ಪದಾರ್ಥವಾಗಿ ಯಾವಾಗಲೂ ಉಪಯೋಗವಾಗಿದೆಯೋ ಎಂಬುದು ಯಾವಾಗಲೂ ತರ್ಕಕ್ಕೆ ಗುರಿಯಾದ ವಿಚಾರವಾಗಿರುತ್ತದೆ. ಗಲಿಲಾಯದ ಕಾನಾ ಊರಿನಲ್ಲಿ ಯೇಸು ಮಾಡಿದ ದ್ರಾಕ್ಷಾರಸವು ಅಮಲಿನಿಂದ ಕೂಡಿದ್ದಾಗಿತ್ತೆಂದು ನಾನು ಖಂಡಿತವಾಗಿ ನಂಬಲಾರೆ. ಆತನು ಈ ರೀತಿ ಮಾಡಿದನೆಂದು ಹೇಳುವವನು ಬುದ್ಧಿಹೀನನು, ನ್ಯಾಯ ವಿರುದ್ಧವಾಗಿರುವವನು ಆಗಿರುತ್ತಾನೆ. ಇಸ್ರಾಯೇಲಿನ ಉಷ್ಣ ಹವಾಮಾನದಲ್ಲಿ ಚರ್ಮದ ಚೀಲಗಳಲ್ಲಿ ದ್ರಾಕ್ಷೆಯ ರಸವನ್ನು ಹಾಕಿಟ್ಟಲ್ಲಿ ಅದು ಬೇಗದಲ್ಲೇ ಹುಳಿಯಾಗಿ ಅಮಲಿನಿಂದ ಕೂಡಿರುತ್ತದೆ ಎಂದು ಕೆಲವರು ವಾದಿಸುತ್ತಾರೆ. ಆದರೆ ಕಾನಾದಲ್ಲಿ ಆದ ಘಟನೆಯಲ್ಲಿ ಯೇಸು ನೀರನ್ನು ಉಪಯೋಗಿಸಿದನು ಮತ್ತು ಕೆಲವೇ ಸೆಕೆಂಡುಗಳಲ್ಲಿ ಅದು ದ್ರಾಕ್ಷಾರಸವಾಯಿತು. ಪ್ರಿಯ ಮಿತ್ರನೇ, ಅದು ಅಲ್ಲಿ ಹುಳಿಯಾಗಲಿಲ್ಲ. ಕಾನಾ ಊರಿನಲ್ಲಾದ ಮದುವೆಯ ಸಮಾರಂಭವು ಧಾರ್ಮಿಕ ಆಚರಣೆಯಾಗಿದ್ದು ಅಲ್ಲಿ ಹುಳಿಯಾದದ್ದು ಯಾವುದೂ ಉಪಯೋಗವಾಗಿರಲಿಕ್ಕಿಲ್ಲ. ಹಾಗೆಯೇ ಪಸ್ಕಾ ಹಬ್ಬ ಆಚರಣೆಯ ಸಂದರ್ಭದಲ್ಲಿ ಹಾಗೂ ಕರ್ತನ ಪವಿತ್ರ ರಾತ್ರಿ ಭೋಜನವನ್ನು ಪ್ರಾರಂಭಿಸುವಾಗ ಅಲ್ಲಿದ್ದ ದ್ರಾಕ್ಷಾರಸವು ಅಮಲಿನಿಂದ ಕೂಡಿದ್ದಾಗಿರಲಿಲ್ಲ. ಅಮಲು ಬರಬೇಕಾದರೆ ಹುಳಿಯಾಗುವಿಕೆಯಾಗಬೇಕು. ಆದರೆ
ಪಸ್ಕಾ ಹಬ್ಬ ಆಚರಣೆಯಲ್ಲಿ ಯಾವ ಹುಳಿಯೂ ಇರಕೂಡದಾಗಿತ್ತು. ಈ ರೀತಿಯ ಅಮಲು ಉಂಟುಮಾಡುವ ಎಲ್ಲವನ್ನೂ ದೇವರ ವಾಕ್ಯದಲ್ಲಿ ನಿಷೇಧಿಸಲಾಗಿದೆ. ಈ ಮೇಲಿನ ವಚನವು ಅದಕ್ಕೆ ಸರಿಯಾದ ಮಾತಾಗಿರುತ್ತದೆ. ಪ್ರಿಯರೇ, ಈ ದಿನಗಳಲ್ಲಿ ಅನೇಕರು ಈ ಅಮಲಿನ ಸೆಳೆತಕ್ಕೆ ಸಿಕ್ಕಿ ಬೀಳುತ್ತಿದ್ದಾರೆ. ಈ ಅಮಲಿನ ವ್ಯವಹಾರಗಳಿಂದ ಕೋಟಿಗಟ್ಟಲೆ ತೆರಿಗೆಯ ಆದಾಯ ಬರುತ್ತಿದ್ದರೂ ನಾನು ಅದಕ್ಕೆ ಸಂತೋಷಿಸಲಾರೆ. ಆದರೆ ಈ ಅಮಲಿನ ದುರಭ್ಯಾಸಗಳಿಂದಾಗಿ ಕುಡಿದು ವಾಹನ ಚಲಾಯಿಸುವುದರಿಂದಾಗಲಿ ಆಗುವ ಅನಾಹುತಗಳ, ಅಪಘಾತಗಳ, ಅಂಗಊನತೆಗಳ, ಆಸ್ಪತ್ರೆಯ ಖರ್ಚುಗಳ ಲೆಕ್ಕವನ್ನು ಯಾರೂ ಗಮನಿಸುವುದಿಲ್ಲ. ಇದರಿಂದಾಗಿ ಆಗುವ ಖರ್ಚುಗಳನ್ನು ಯಾರೂ ಲೆಕ್ಕ ಹಾಕುತ್ತಿಲ್ಲ. ಮಾದಕ ಪದಾರ್ಥಗಳ ಕುರಿತಾದ ಜಾಹೀರಾತು ಈ ದಿನಗಳಲ್ಲಿ ಅತಿ ಹೆಚ್ಚು ಆದಾಯ ತರುವ ವಿಚಾರವಾಗಿರುವುದರಿಂದ ಯಾರೂ ಅದರಿಂದಾಗುವ ಅನಾಹುತಗಳ ಕುರಿತಾಗಿ ಮಾತನಾಡುತ್ತಿಲ್ಲ. ಪ್ರಿಯರೇ, ಈ ರೀತಿಯ ಅಮಲಿನಿಂದಾಗುವ ನಷ್ಟ, ಅನಾಹುತಗಳು ಅಪಾರವಾಗಿದೆ. ಕರ್ತನಲ್ಲಿ ಪ್ರಿಯರೇ, ಪಾನಮತ್ತತೆಯು ನೋಹನಿಂದ ಪ್ರಾರಂಭವಾಯಿತು. ಅಂದಿನಿಂದ ಇಂದಿನವರೆಗೂ ಅದು ಒಂದು ದೊಡ್ಡ ಸಮಸ್ಯೆಯಾಗಿ ಬೆಳೆದಿರುತ್ತದೆ. ಮದ್ಯಸಾರವು ಮದ್ದಿಗಾಗಿ ಉಪಯೋಗಿಸಲ್ಪಡುತ್ತದೆ. ಆದರೆ ಅದನ್ನು ಪಾನವಾಗಿ ಅತಿಯಾಗಿ ಸೇವಿಸಿದಾಗ ಅದರಿಂದ ದುಷ್ಪರಿಣಾಮಗಳಾಗುತ್ತವೆ. ಮದ್ಯಪಾನಿಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತಾ ಇದೆ. ಈ ಮಹಾರಾಕ್ಷಸನಿಗೆ ಎದುರಾಗಿ ನಿಲ್ಲುವುದು ಅಪಾಯಕಾರಿಯಾಗಿದೆ. ನಮ್ಮ ದೇಶವನ್ನು ನಾಶ ಮಾಡಲಿರುವುದು ಮಿಸೈಲುಗಳಲ್ಲ, ಆದರೆ ಮದ್ಯಪಾನವೇ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 3ನೇ ವಚನವನ್ನು. ಅಲ್ಲಿ ಹೀಗೆ ಬರುತ್ತದೆ: ವ್ಯಾಜ್ಯಕ್ಕೆ ದೂರನು ಮಾನಕ್ಕೆ ಯೋಗ್ಯನು, ಜಗಳವು ಪ್ರತಿಯೊಬ್ಬ ಮೂರ್ಖನಿಗೂ ಸಹಜ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ವಿವಾದಗಳನ್ನು ಮುಂದುವರಿಸುವನಾಗಿರಬಾರದೆಂಬುದೇ ನಾವು ತಿಳಿಯಬೇಕು. ಮತ್ತು ನಾವು ಸಲ್ಲಿಸಬೇಕಾದ ಮುಯ್ತೀರಿಸುವಿಕೆಯು ನಮಗೆ ಸಹಾಯ ಮಾಡಿದವರಿಗೆ, ಅಂದರೆ ನಾವು ಒಳ್ಳೆಯದಕ್ಕೆ ಒಳ್ಳೆಯದನ್ನೇ ಪ್ರತಿಯಾಗಿ ಸಲ್ಲಿಸಬೇಕು. ಆದರೆ ವೈರಿಗಳಿಗೆ ಮುಯ್ತೀರಿಸಲು ಹೋಗಬೇಡ. ಕೆಟ್ಟದ್ದಕ್ಕೆ ಪ್ರತಿಯಾಗಿ ಕೆಟ್ಟದ್ದನ್ನೂ ಸಲ್ಲಿಸಲು ಹೋಗಬೇಡ. ಬದಲಾಗಿ ದೇವರಿಗೆ ಒಳಗಾಗಿರು. ಆತನು ಹೇಳಿದ್ದಾನೆ, ಮುಯ್ಯಿಗೆ ಮುಯ್ಯಿ ತೀರಿಸುವುದು ನನ್ನ ಕೆಲಸ, ನಾನೇ ಪ್ರತಿಫಲವನ್ನು ಕೊಡುವೆನು ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 19ನೇ ವಚನದಲ್ಲಿ ನಾವು ನೋಡುತ್ತೇವೆ. ಆದ್ದರಿಂದಲೇ ನಾವು ಮುಯ್ಯಿ ತೀರಿಸಲು ಹೋಗಬಾರದೆಂದು ದೇವರು ಹೇಳುತ್ತಾನೆ. ನಾವೇ ಸ್ವತಃ ಪ್ರತಿಕಾರಕ್ಕೆ ಇಳಿಯುವುದು ನಂಬಿಕೆಯ ಜೀವಿತಕ್ಕೆ ವಿರುದ್ಧವಾದದ್ದು. ದೇವರು ನಮಗಿಂತ ಎಷ್ಟೋ ಹೆಚ್ಚು ಒಳ್ಳೆಯದಾಗಿ ಮಾಡುತ್ತಾನೆ. ಪ್ರಿಯರೇ, ದೇವರ ಮಕ್ಕಳು ಪೌಲನು ಫಿಲಿಪ್ಪಿಯ ವಿಶ್ವಾಸಿಗಳಿಗೆ ಹೇಳಿದ್ದನ್ನು ನೆನಪಿನಲ್ಲಿಡತಕ್ಕದ್ದು. ಫಿಲಿಪ್ಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 5ನೇ ವಚನ ಹೀಗೆ ಹೇಳುತ್ತದೆ: ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನು ಹತ್ತಿರವಾಗಿದ್ದಾನೆ ಎಂಬುದಾಗಿ. ಪ್ರಿಯರೇ, ವ್ಯಾಜ್ಯಕ್ಕೆ ದೂರವಾಗಿರುವುದು ಗೌರವಕ್ಕೆ ಯೋಗ್ಯವಾದದ್ದು. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 4ನೇ ವಚನ ಹೀಗೆ ಹೇಳುತ್ತದೆ: ಮೈಗಳ್ಳನು ಮಳೆಗಾಲದಲ್ಲಿ ಹೊಲಗೇಯನು, ಸುಗ್ಗಿ ಕಾಲದಲ್ಲಿ ಭಿಕ್ಷೆ ಬೇಡಲು ಏನು ಸಿಕ್ಕಿತು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಸ್ರಾಯೇಲಿನಲ್ಲಿನ ಹವಾಮಾನ ಸಾಮಾನ್ಯ ಥರದ್ದಾಗಿರುತ್ತಿತ್ತು. ಚಳಿಗಾಲದಲ್ಲಿ ಮುಂದಣ ಸುಗ್ಗಿ ಕಾಲಕ್ಕೆ ತಯಾರಿ ನಡೆಸಬೇಕಾಗಿತ್ತು. ಆದರೆ ಸೋಮಾರಿಯು ತುಂಬ ಚಳಿಯಿದೆ ಎಂದು ಹೇಳುವನು. ಆದ್ದರಿಂದಲೇ ಬೆಂಕಿಯ ಬಳಿಯಲ್ಲೇ ಕುಳಿತುಕೊಂಡಿರುವನು. ಸ್ವಲ್ಪ ಬೆಚ್ಚಗಾಗಲಿ ಎಂದು ಕಾಯುತ್ತಿರುವನು. ಆದರೆ ಸರಿಯಾಗಿ ಬೆಚ್ಚಗಾಗುವಾಗ ಉಳುವ ಕಾಲವು ದಾಟಿ ಹೋಗಿರುತ್ತಿತ್ತು. ಅದು ಗಿಡ ನೆಡುವ ಸಮಯವಾಗಿರುತ್ತಿತ್ತು. ಈ ವಚನದಲ್ಲಿ ಹಾಸ್ಯದ ಲೇಪನವೂ ಇದೆ. ಪ್ರಿಯರೇ, ಒಬ್ಬನ ಮನೆಯ ಮಾಡು ಸೋರುತ್ತಿತ್ತು, ಆದರೆ ಅವನು ಅದನ್ನು ಸರಿ ಮಾಡಲಿಲ್ಲ. ಯಾಕೆಂದರೆ ಮಳೆ ಬರುತ್ತಿರುವಾಗ ಅವನು ಕೆಲಸ ಮಾಡಲು ಇಚ್ಛಿಸಲಿಲ್ಲ. ಮಳೆ ಇಲ್ಲದಾಗ ಸರಿ ಮಾಡುವ ಅವಶ್ಯಕತೆ ಕಾಣಲಿಲ್ಲ. ಒಂದಕ್ಕೊಂದು ಸಂಬಂಧವಿಲ್ಲದಂತೆ ಕಾಣುವ ಕೆಲವು ಜ್ಞಾನೋಕ್ತಿಗಳು ನಾವು ಕಾಣಲಿದ್ದೇವೆ. ಆದರೆ ಒಳ್ಳೆಯತನ ಹಾಗೂ ನೈತಿಕ ನಿಯಮಗಳ ಕುರಿತಾಗಿ ಮಾತನಾಡುವಾಗ ಒಂದು ಸಂಬಂಧವು ಕಾಣಬರುತ್ತದೆ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ: ಸ್ನೇಹಿತರೆಂದು ಹೇಳಿಕೊಳ್ಳುವವರು ಬಹು ಮಂದಿ, ನಂಬಿಗಸ್ತನಾದ ಸ್ನೇಹಿತನು ಎಲ್ಲಿ ಸಿಕ್ಕುವನೋ ಎಂಬುದಾಗಿ. ಪ್ರಿಯರೇ, ಇಲ್ಲಿ ಒಳ್ಳೆತನದ ಕುರಿತಾಗಿ ಹೇಳಲ್ಪಟ್ಟಿದೆ. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 7ನೇ ವಚನ. ಅಲ್ಲಿ ಹೀಗೆ ಬರೆದದೆ:
ಸಧರ್ಮಿಯು ನಿರ್ದೋಷವಾಗಿ ನಡೆಯುವನು, ಅವನು ಗತಿಸಿದ ಮೇಲೆಯೂ ಅವನ ಮಕ್ಕಳು ಭಾಗ್ಯವಂತರು ಎಂಬುದಾಗಿ. ಪ್ರಿಯರೇ, ಇಲ್ಲಿನ ಮುಖ್ಯ ಶಬ್ದ ನಿರ್ದೋಷ ಎಂಬುದು. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳುತ್ತದೆ: ರಾಜನು ನ್ಯಾಯಾಸನಾರೂಢನಾಗಿ ತನ್ನ ದೃಷ್ಟಿಯಿಂದ ಸಕಲ ಕೆಟ್ಟತನವನ್ನು ತೂರುವನು ಎಂಬುದಾಗಿ. ಪ್ರಿಯರೇ, ಕೆಟ್ಟತನವನ್ನು ತೂರುವುದೆಂದರೆ ರಾಜ್ಯವನ್ನು ಶುದ್ಧಗೊಳಿಸುವುದೂ ಆಗಿದೆ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 9ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನನ್ನ ಹೃದಯವನ್ನು ಶುದ್ಧ ಮಾಡಿಕೊಂಡಿದ್ದೇನೆ, ನನ್ನ ಪಾಪವನ್ನು ಕಳೆದುಕೊಂಡು ನಿರ್ಮಲನಾಗಿದ್ದೇನೆ ಎಂದು ಯಾರು ಹೇಳಬಲ್ಲರು ಎಂಬುದಾಗಿ. ಪ್ರಿಯರೇ, ಇಲ್ಲಿನ ಮುಖ್ಯ ಶಬ್ದಗಳು ಶುದ್ಧ ಹಾಗೂ ನಿರ್ಮಲ ಎಂಬುದು. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 10ನೇ ವಚನ: ತೂಕದ ಕಲ್ಲನ್ನು ಅಳತೆಯ ಪಾತ್ರೆಯನ್ನು ಹೆಚ್ಚಿಸುವುದು ತಗ್ಗಿಸುವುದು ಇವೆರಡೂ ಯೆಹೋವನಿಗೆ ಅಸಹ್ಯ ಎಂಬುದಾಗಿ. ಪ್ರಿಯರೇ, ಮೋಸವನ್ನು ಒಳ್ಳೆತನವನ್ನು ಹೋಲಿಸಿ ಹೇಳಿಯದೆ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ: ಒಬ್ಬ ಹುಡುಗನಾದರೂ ಶುದ್ಧವೂ ಸತ್ಯವೂ ಆದ ನಡತೆಯಿಂದಲೇ ತನ್ನ ಗುಣವನ್ನು ತೋರ್ಪಡಿಸಿಕೊಳ್ಳುವನು ಎಂಬುದಾಗಿ. ಪ್ರಿಯರೇ, ಮಕ್ಕಳಲ್ಲಿಯೂ ಇರಬೇಕಾದ ಶುದ್ಧತೆಯ ಕುರಿತಾಗಿ ಹೇಳಲಾಗಿದೆ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಕೇಳುವ ಕಿವಿ, ನೋಡುವ ಕಣ್ಣು ಇವೆರಡನ್ನೂ ಯೆಹೋವನು ನಿರ್ಮಿಸಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಮ್ಮ ತಲೆಯನ್ನು ಉಪಯೋಗಿಸಬೇಕೆಂದು ಇಲ್ಲಿ ಹೇಳಿಯದೆ. ದೇವರು ನಮಗೆ ಕಿವಿಗಳನ್ನು ಕಣ್ಣುಗಳನ್ನು ಕೊಟ್ಟಿದ್ದಾನೆ, ನೋಡು ಹಾಗೂ ಕೇಳು ಎಂಬುದಾಗಿ. ಇದು ರೈಲು ಹಳಿಯನ್ನು ದಾಟುವ ಮೊದಲು ಮಾಡಬೇಕಾದ ಕಾರ್ಯ ಮಾತ್ರವಲ್ಲದೆ ಪ್ರತಿದಿನದ ಜೀವಿತದಲ್ಲೂ ಮಾಡಬೇಕಾದದ್ದಾಗಿದೆ. ಈ ಎಲ್ಲ ಜ್ಞಾನೋಕ್ತಿಗಳ ಸಮೂಹದಲ್ಲಿ ನಾವು 2 ಸೂತ್ರಗಳನ್ನು ಪ್ರಾಮುಖ್ಯವಾಗಿ ಗಮನಿಸಬೇಕು. ಅದೇನೆಂದರೆ, ನನ್ನ ಹೃದಯವನ್ನು ಶುದ್ಧ ಮಾಡಿಕೊಂಡಿದ್ದೇನೆ, ನನ್ನ ಪಾಪಗಳಿಂದ ಶುಚಿಕೊಂಡಿದ್ದೇನೆ ಎಂದು ಯಾರು ಹೇಳಬಲ್ಲರು ಎಂಬುದೇ. ಪ್ರಿಯ ಸ್ನೇಹಿತನೇ, ನೀನು ಹೇಳಬಲ್ಲೆಯ? ನಾವ್ಯಾರೂ ಈ ರೀತಿ ಹೇಳಶಕ್ತರಲ್ಲವೆಂದು ನಾನು ನೆನೆಸುತ್ತೇನೆ. ಯಾರೂ ಕೂಡ ತನ್ನ ಸ್ವಂತ ಪ್ರಯತ್ನದಿಂದ ಶುದ್ಧನಾಗಲಾರನು. ಚಿಕ್ಕ ಮಕ್ಕಳು ಇನ್ನೂ ಚಿಕ್ಕವರಾಗಿರುವಾಗಲೇ ಅವರಲ್ಲಿನ ಕೋಪವನ್ನು ಕಾಣುತ್ತೇವೆ. ಯಾವ ಮನುಷ್ಯನೂ ತನ್ನ ಸ್ವಾಭಾವಿಕ ಸ್ಥಿತಿಯಲ್ಲಿ ನಾನು ನನ್ನ ಹೃದಯವನ್ನು ಶುದ್ಧ ಮಾಡಿಕೊಂಡಿದ್ದೇನೆ, ನನ್ನ ಪಾಪಗಳಿಂದ ನಿರ್ಮಲಗೊಂಡಿದ್ದೇನೆ ಎಂದು ಹೇಳಲು ಸಾಧ್ಯವಿಲ್ಲ. ನಾವು ಪರಲೋಕಕ್ಕೆ ಹೋಗಬೇಕಾದರೆ ಹೊಸದಾಗಿ ಹುಟ್ಟಬೇಕು. ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರನು. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 3ನೇ ವಚನದಲ್ಲಿ ಇದನ್ನು ನಾವು ನೋಡುತ್ತೇವೆ. ಪ್ರಿಯರೇ, ಯೇಸು ಇದನ್ನು ಒಬ್ಬ ಧಾರ್ಮಿಕನಾದ ಒಳ್ಳೆಯ ವ್ಯಕ್ತಿಗೆ ಹೇಳಿದ್ದನು. ಯೇಸು ಕ್ರಿಸ್ತನ ಬಳಿಗೆ ರಕ್ಷಣೆಗಾಗಿ ಬಂದು ಕ್ರಿಸ್ತನ ನೀತಿಯನ್ನು ಧರಿಸಿಕೊಳ್ಳದ ಹೊರತು ಯಾವನೂ ಕೂಡ ತನ್ನನ್ನು ಒಳ್ಳೆಯವನು, ಶುದ್ಧನು, ನಿರ್ಮಲನು ಎಂದು ಕರೆಸಿಕೊಳ್ಳಲು ಅಸಾಧ್ಯ. ಆಗ ಮಾತ್ರ ಅವನು ಕ್ರಿಸ್ತನಿಂದ ಅಂಗೀಕರಿಸಲ್ಪಡುವನು. ಆದರೂ ನಾವು ಮಹಿಮೆಯನ್ನು ಪ್ರವೇಶಿಸುವ ತನಕಲೂ ನಮ್ಮಲ್ಲಿ ಹಳೇ ಸ್ವಭಾವವು ಇದ್ದೇ ಇರುತ್ತದೆ. ಆದರೆ ದೇವರೆದುರಿನಲ್ಲಿ ಒಳ್ಳೆತನವೂ ನಿರ್ದೋಷತ್ವವೂ ಪ್ರಾಮುಖ್ಯವಾಗಿದೆ ಎಂಬುದನ್ನು ಜ್ಞಾನೋಕ್ತಿಗಳಿಂದ ತಿಳಿದುಕೊಳ್ಳುತ್ತೇವೆ. ಶುದ್ಧತ್ವಕ್ಕೂ ಬೆಲೆ ಇದೆ. ಒಬ್ಬ ದೇವರ ಮಗುವು ದೇವರ ಕೃಪೆಯ ಸುವಾರ್ತೆಗೆ ಯೋಗ್ಯವಾಗಿ ಜೀವಿಸತಕ್ಕದ್ದು. ಪ್ರಿಯರೇ, ಅನೇಕ ವರ್ಷಗಳಿಂದ ಕೇಳಲ್ಪಟ್ಟ ಒಂದು ಪ್ರಶ್ನೆ ನನ್ನೆದುರಿಗಿದೆ. ನೀನು ಕ್ರಿಸ್ತನಾಗಿರುವುದಕ್ಕಾಗಿ ಬಂಧಿಸಲ್ಪಟ್ಟರೆ ನಿನಗೆ ಶಿಕ್ಷೆ ವಿಧಿಸಲು ತಕ್ಕದಾದ ಆಧಾರಗಳಿರುತ್ತವೆಯೋ? ಈ ದೂರಿನೊಂದಿಗೆ ನೀನು ಒಂದು ವೇಳೆ ನ್ಯಾಯಾಲಯದ ಎದುರು ತರಲ್ಪಟ್ಟಿದ್ದಿ ಎಂದು ನೆನೆಸುವ. ಈ ಮನುಷ್ಯನು ಒಬ್ಬ ಕ್ರೈಸ್ತನು. ನಿನಗೆ ಶಿಕ್ಷೆ ವಿಧಿಸಲು ಬೇಕಾದಷ್ಟು ಪುರಾವೆಗಳು ಸಿಗುತ್ತವೆಯೋ? ಇಲ್ಲವೇ ನಿನಗೆ ಬಿಡುಗಡೆಯಾಗಬಹುದೋ? ನಿನ್ನ ಜೀವಿತ ನೋಡುವಾಗ ಒಬ್ಬ ಕ್ರೈಸ್ತನಿಗೆ ಯೋಗ್ಯವಾಗಿ ನೀನು ಜೀವಿಸುತ್ತಿಲ್ಲವೆಂದು ಅವರು ಕಂಡುಕೊಳ್ಳುವರೋ? ಪ್ರಿಯ ಮಿತ್ರನೇ, ನೀನು ನಿರ್ದೋಷವಾಗಿಲ್ಲವೆಂದು ಕಂಡುಕೊಳ್ಳುವರೋ? ನಿನ್ನಲ್ಲಿ ಒಳ್ಳೆಯತನವಾಗಲಿ ಶುದ್ಧತೆಯ ಕಡೆಗಿನ ಆಶೆಯಾಗಲಿ ಇಲ್ಲವೆಂದು ಕಂಡುಕೊಳ್ಳುವರೋ? ಪ್ರಿಯರೇ, ಈ ಜ್ಞಾನೋಕ್ತಿಯಲ್ಲಿನ 2ನೇ ವಿಚಾರವೆಂದರೆ, ದೇವರು ನಿನಗೆ ನೋಡಲು ಕಣ್ಣುಗಳನ್ನು, ಕೇಳಲು ಕಿವಿಗಳನ್ನು ಕೊಟ್ಟಿದ್ದಾನೆ. ಅವುಗಳನ್ನು ಉಪಯೋಗಿಸು. ನಿಲ್ಲು, ನೋಡು, ಕೇಳು. ಜೀವಿತದಲ್ಲಿ ಕುರುಡನಂತೆ ಮುನ್ನುಗ್ಗಬೇಡ. ನಿನ್ನ ಕಣ್ಣುಗಳನ್ನು ಉಪಯೋಗಿಸು,
ಕಿವಿಗಳನ್ನು ತೆರೆದಿಡು. ದೇವರು ನಿನಗೆ ಸ್ವಲ್ಪ ಮಟ್ಟಿನ ಸಾಮಾನ್ಯ ಜ್ಞಾನ ಕೊಟ್ಟಿದ್ದಾನೆ. ದೇವರು ನಿನಗಾಗಿ ಹೇಳುವ ಮಾತುಗಳನ್ನು ಕೇಳು. ನೀನು ನಿನ್ನನ್ನು ಶುದ್ಧ ಮಾಡಿಕೊಳ್ಳಲಾರೆ. ದೇವರು ಮಾತ್ರ ನಿನ್ನನ್ನು ಶುದ್ಧ ಮಾಡಬಲ್ಲನು. ನೀನು ಎಲ್ಲ ಪಾಪದ ಕಲೆಗಳನ್ನು ತೆಗೆದುಹಾಕಿ ಈ ಲೋಕದಲ್ಲಿ ನಿರ್ದೋಷವಾಗಿ ನಡೆಯಲಿಕ್ಕೂ ದೇವರೆದುರು ಯೋಗ್ಯನಾಗಿ ನಿಲ್ಲಲಿಕ್ಕೂ ದೇವರು ಮಾಡಬಲ್ಲನು. ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 13ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ನಿದ್ರಾ ನಿರತನಾಗಿರಬೇಡ, ಬಡವನಾದಿಯೇ, ಕಣ್ಣು ತೆರೆ, ಆಹಾರದಿಂದ ತೃಪ್ತಿಗೊಳ್ಳುವಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೆಲಸ ಮಾಡು ಎಂದು ಜ್ಞಾನಿಯು ಹೇಳುತ್ತಿದ್ದಾನೆ. ಪೌಲನು ಥೆಸಲೋನಿಕದವರಿಗೂ ಇದೇ ಮಾತನ್ನು ಹೇಳಿದ್ದಾನೆ. ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ, ಕೆಲಸ ಮಾಡಲೊಲ್ಲದವನು ಊಟ ಮಾಡಬಾರದೆಂದು ಆಜ್ಞಾಪಿಸಿದ್ದಾನೆ ಎಂಬುದಾಗಿ. ಅವರು ಕರ್ತನ 2ನೇ ಬರೋಣದ ಕುರಿತು ಎಷ್ಟು ಸಂಭ್ರಮದಿಂದಿದ್ದರೆಂದರೆ ಅವರು ಆತನಿಗಾಗಿ ಕಾಯುತ್ತಾ ಇದ್ದರು. ಆತನ ಬರೋಣವನ್ನು ಎದುರು ನೋಡುತ್ತಾ ಕಾಯುತ್ತಾ ಇರುವುದು ಒಳ್ಳೆಯದೇ, ಆದರೆ ಸುಮ್ಮನೆ ಕುಳಿತಿದ್ದು ಆಕಾಶ ನೋಡುತ್ತಾ ಇರುವುದಲ್ಲ. ನಿಜವಾಗಿ ಆಸಕ್ತಿಯಿಂದ ಕಾಯುವನಾದರೆ ಎಂದಿಗಿಂತಲೂ ಹೆಚ್ಚಾಗಿ ಕೆಲಸ ಮಾಡುತ್ತಾ ಇರಬೇಕಾಗಿತ್ತು. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಕೊಳ್ಳುವವನು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಎಂದು ಹೇಳುತ್ತಾನೆ, ಕೊಂಡುಕೊಂಡು ಹೋಗಿ ಹೆಚ್ಚಳ ಪಡುತ್ತಾನೆ ಎಂಬುದಾಗಿ. ಪ್ರಿಯ ಮಿತ್ರನೇ, ಇಲ್ಲಿನ ಹಾಸ್ಯದ ವಿಚಾರವನ್ನು ನೀನು ತಿಳುಕೊಂಡಿದ್ದೀಯೆಂದು ನಂಬುತ್ತೇನೆ. ಉದಾಹರಣೆಗೆ, ಒಬ್ಬನು ವಾಹನ ಖರೀದಿಗಾಗಿ ಹೋಗುತ್ತಾನೆ. ಕಾರನ್ನು ಮಾರುವವನಿಗೆ ಇವನು, ಇದು ಅಷ್ಟು ಚೆನ್ನಾಗಿಲ್ಲ, ಟೈರ್ಗಳು ಸವಿದು ಹೋಗಿವೆ, ತುಂಬ ಸದ್ದು ಮಾಡುತ್ತದೆ, ಆದ್ದರಿಂದ ನಾನು ಇದಕ್ಕೆ ಇಷ್ಟು ಮಾತ್ರ ಕೊಡುತ್ತೇನೆ ಎನ್ನುತ್ತಾನೆ. ಆಗ ದನಿಯು, ಆದಿತು, ಅಷ್ಟಕ್ಕೇನೆ ಕೊಡುತ್ತೇನೆ ಅನ್ನುತ್ತಾನೆ. ಆಗ ಕೊಂಡುಕೊಳ್ಳುವವನು, ಇದಕ್ಕೆ ಇಷ್ಟು ಕ್ರಯವೂ ಜಾಸ್ತಿಯೇ, ಆದರೂ ನಾನು ಕೊಂಡುಕೊಳ್ಳುತ್ತೇನೆ ಹೀಗೆ ಹೇಳಿ ಅವನು ಕಾರನ್ನು ಕೊಂಡುಕೊಂಡು ಮನೆಗೆ ಹೋಗಿ ತನ್ನ ಹೆಂಡತಿ, ಮಕ್ಕಳು, ನೆರೆಯವರನ್ನೆಲ್ಲ ಕರೆದು, ನೋಡಿರಿ, ಎಷ್ಟು ಕಡಿಮೆ ಬೆಲೆಗೆ ನಾನು ಒಂದು ಕಾರನ್ನು ಕೊಂಡುಕೊಂಡೆ ಎಂದು ಹೇಳುತ್ತಾನೆ. ಇದು ಮಾನವ ಸ್ವಭಾವವಲ್ಲವೇ? ಮುಂದಕ್ಕೆ ನೋಡೋಣ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 15ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ, ಹೊನ್ನು ಉಂಟು, ಹವಳದ ರಾಶಿ ಉಂಟು, ಆದರೆ ಜ್ಞಾನದ ತುಟಿಗಳೇ ಅಮೂಲ್ಯಾಭರಣ ಎಂಬುದಾಗಿ. ಪ್ರಿಯರೇ, ಈ ದಿನಗಳಲ್ಲಿ ನಮ್ಮ ಮೌಲ್ಯಗಳೆಲ್ಲ ತಪ್ಪಾದದ್ದಾಗಿರುತ್ತದೆ. ಮಾನವನನ್ನು ಲೌಕಿಕ ವಸ್ತುಗಳಿಂದ ಅಳೆಯುತ್ತೇವೆ, ಆದರೆ ಅವನಲ್ಲಿನ ಜ್ಞಾನದಿಂದಲ್ಲ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 16ನೇ ವಚನ ಹೀಗೆ ಹೇಳುತ್ತದೆ, ಮತ್ತೊಬ್ಬನಿಗೆ ಹೊಣೆಯಾದವನ ಬಟ್ಟೆಯನ್ನು ಕಿತ್ತುಕೋ, ಮತ್ತೊಬ್ಬಳಿಗೆ ಹೊಣೆಯಾದವನನ್ನೇ ಒತ್ತೆ ಮಾಡಿಕೋ ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನೀನು ಕೆಲವರೊಂದಿಗೆ ವ್ಯವಹರಿಸುವಾಗ ಅವರು ಜಾಮೀನನ್ನು ಒದಗಿಸುವಂತೆ ನೋಡಿಕೋ, ಇಲ್ಲವಾದರೆ ನಿನಗೆ ಕಷ್ಟ ಬಂದೀತು. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಮೋಸದಿಂದ ಸಿಕ್ಕುವ ಆಹಾರವು ಮನುಷ್ಯನಿಗೆ ರುಚಿ, ಆಮೇಲೆ ಅವನ ಬಾಯಿ ಮರಳಿನಿಂದ ತುಂಬುವುದು ಎಂಬುದಾಗಿ. ಪ್ರಿಯರೇ, ಒಬ್ಬನು ಮೋಸ ಮಾಡಿ ತಪ್ಪಿಸಿಕೊಳ್ಳಬಹುದೆಂದು ನೆನೆಸುತ್ತಾನೆ. ಅದು ಅವನಿಗೆ ಸವಿಯಾದದ್ದಾಗಿ ಕಾಣಬಹುದು, ಆದರೆ ದೇವರಿಂದ ಯಾರೂ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 19ನೇ ವಚನ ಹೀಗೆ ಹೇಳುತ್ತದೆ, ಚಾಡಿಕೋರನು ಗುಟ್ಟು ರಟ್ಟು ಮಾಡುವನು, ಆದದರಿಂದ ತುಟಿ ಬಿಗಿ ಹಿಡಿಯದವನ ಗೊಡವೆಗೆ ಹೋಗಬೇಡ ಎಂಬುದಾಗಿ. ಪ್ರಿಯಮಿತ್ರನೇ, ಎದುರಿನಲ್ಲಿ ನಿನ್ನನ್ನು ಹೊಗಳಿ ಬಳಿಕ ಹೋಗಿ ನಿನ್ನ ಕುರಿತು ಟೀಕೆ ಮಾಡುವವನ ಕುರಿತಾಗಿ ಎಚ್ಚರವಾಗಿರು. ಅವನು ಸಭೆಯ ಅಧಿಕಾರಿಯಾದರೂ ಜಾಗೃತೆಯಾಗಿರು. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 20ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ತಂದೆಯನ್ನಾಗಲಿ ತಾಯಿಯನ್ನಾಗಲಿ ಶಪಿಸುವವನ ದೀಪವು ಮಧ್ಯರಾತ್ರಿಯ ಅಂಧಕಾರದಲ್ಲಿ ಆರಿ ಹೋಗುವುದು ಎಂಬುದಾಗಿ. ಪ್ರಿಯ ಸ್ನೇಹಿತನೇ, ನೀನು ಹೆಮ್ಮೆ ಪಡತಕ್ಕ ಹೆತ್ತವರು ನಿನಗಿರುವುದಾದರೆ ಅವರ ಕುರಿತು ಹೆಚ್ಚಳಪಡು. ಅವರ ಕುರಿತು ಒಳ್ಳೆಯದನ್ನು ಹೇಳಲಾಗದಿದ್ದರೆ ಸುಮ್ಮನಿರು. ಈ ವಚನ ಹೇಳುವುದು ಇದನ್ನೇ. ಹಾಮನು ಈ ವಿಚಾರದಲ್ಲಿ ತಪ್ಪು ಮಾಡಿದನು. ಹಾಮನು ತನ್ನ ತಂದೆಯ ತಪ್ಪನ್ನು ಬಹಿರಂಗಪಡಿಸಿದನು. ಅವನು ಸುಮ್ಮನಿರಬಹುದಿತ್ತು. ಕೆಲವು ವಿಚಾರಗಳನ್ನು ನಾವು ಸಾರುತ್ತಾ ಹೋಗದೆ ಸುಮ್ಮನಿರಬೇಕಾಗುತ್ತದೆ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 24ನೇ ವಚನ ಹೀಗೆ ಹೇಳುತ್ತದೆ, ಮನುಷ್ಯನಿಗೆ ಗತಿಯನ್ನು ಏರ್ಪಡಿಸುವವನು
ಯೆಹೋವನೇ ಆಗಿರುವಲ್ಲಿ ಮನುಷ್ಯನು ತನ್ನ ಮಾರ್ಗವನ್ನು ಹೇಗೆ ತಿಳಿದುಕೊಂಡಾನು ಎಂಬುದೇ. ಕರ್ತನಲ್ಲಿ ಪ್ರಿಯರೇ, ಒಬ್ಬನು ತನ್ನ ಮಾರ್ಗವನ್ನು ತಾನೇ ಹೇಗೆ ತಿಳಿದುಕೊಂಡಾನು? ನಾವು ಆ ಮಾರ್ಗದಲ್ಲಿ ಹಿಂದೆ ಹೋಗಿರಲಿಲ್ಲವಲ್ಲ. ಪವಿತ್ರಾತ್ಮನು ಮಾತ್ರ ನಮ್ಮನ್ನು ನಡೆಸಬಲ್ಲನು. ದೇವರು ಮೋಶೆಗೆ ಹೇಳಿದ್ದು ಅವರನ್ನು ನಡೆಸಲು ನಾನು ಬೇಕು ಎಂದು. ನನಗೆ ನಿನಗೆ ಕೂಡ ಆತನ ಮಾರ್ಗದರ್ಶನ ಅಗತ್ಯವಿದೆ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 25ನೇ ವಚನ ಹೀಗೆ ಹೇಳುತ್ತದೆ, ದುಡುಕಿ ಮುಡುಪು ಕಟ್ಟುವುದು ಮನುಷ್ಯನಿಗೆ ಉರುಳು, ಹರಕೆ ಹೊತ್ತ ಮೇಲೆ ವಿಚಾರ ಪಡಬೇಕಾಗುತ್ತದೆ. ಪ್ರೀತಿಯುಳ್ಳ ಸ್ನೇಹಿತನೇ, ನೀನು ಏನು ಮಾಡಬಲ್ಲೆ ಎಂಬುದನ್ನು ತಿಳಿದುಕೊಳ್ಳದೆ ಹರಕೆ ಕಟ್ಟಿಕೊಳ್ಳಬೇಡ. ಸರಿಯಾಗಿ ಯೋಚಿಸದೆ ಬಹಿರಂಗವಾಗಿ ನಿನ್ನ ಜೀವಿತವನ್ನು ದೇವರಿಗೆ ಸಮರ್ಪಿಸಬೇಡ. ಆ ರೀತಿಯ ಭಾವನಾಪರವಾದ ತೀರ್ಮಾನವನ್ನು ದೇವರು ಮೆಚ್ಚುವುದಿಲ್ಲ. ಇಂತಹ ತೀರ್ಮಾನಗಳು ಈ ದಿನದಲ್ಲಿ ತುಂಬ ಇರುತ್ತವೆ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 27ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ, ಅದು ಅಂತರಂಗವನ್ನೆಲ್ಲ ಶೋಧಿಸುತ್ತದೆ ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಮನುಷ್ಯನ ಆತ್ಮವು ಯೆಹೋವನ ದೀಪವಾಗಿದೆ, ಯೆಹೋವನ ಬೆಳಕಲ್ಲ. ಮಾನವನ ಆತ್ಮವು ದೀಪ ಮಾತ್ರವಾಗಿದೆ, ಬೆಳಕನ್ನು ಹಿಡಿದಿರುವ ಪಾತ್ರೆ ಮಾತ್ರ. ಮಾನವನು ಒಂದು ದೀಪ ಮಾತ್ರ. ಪರಿಶುದ್ಧಾತ್ಮನಿಂದ ನಾವು ತುಂಬಿಸಲ್ಪಡದ ಹೊರತು ನಾವು ಬೆಳಕು ಕೊಡಲಾರೆವು. 10 ಮಂದಿ ಕನ್ಯೆಯರ ದೃಷ್ಟಾಂತವನ್ನು ನೆನಪಿಗೆ ತಂದುಕೊಳ್ಳಿರಿ. ಅವರಲ್ಲಿ 5 ಮಂದಿ ಬುದ್ಧಿವಂತೆಯರು, 5 ಮಂದಿ ಬುದ್ಧಿಹೀನೆಯರು. ಅವರೆಲ್ಲರೂ ಕೇವಲ ದೀಪಗಳು ಮಾತ್ರ ಆಗಿದ್ದರು. ಎಣ್ಣೆ ಇಲ್ಲದೆ ಅವರು ಬೆಳಕು ಕೊಡಲು ಸಾಧ್ಯವಿಲ್ಲ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 29ನೇ ವಚನ ಹೀಗೆ ಹೇಳುತ್ತದೆ, ಯುವಕರಿಗೆ ಬಲವು ಭೂಷಣ, ಮುದುಕರಿಗೆ ನರೆಯು ಒಡವೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಈ ವಚನ ಹೇಳುವುದೇನೆಂದರೆ, ನಿನ್ನ ವಯಸ್ಸಿಗೆ ತಕ್ಕಂತೆ ನಡೆದುಕೋ ಎಂದು. ಯೌವನಸ್ಥನು ಆಟಗಾರನಂತೆ ಚುರುಕಾಗಿರಬೇಕು, ಆದರೆ ವೃದ್ಧನು ಯೌವನಸ್ಥನೆಂದು ತೋರಿಸಿಕೊಳ್ಳಲು ಹೋಗಬಾರದು. ಹಾಗೆ ಮಾಡುವುದಾದರೆ ಅವರು ಎಲ್ಲರೆದುರು ಹಾಸ್ಯಕ್ಕೆ ಗುರಿಯಾದಾರು. ಅವರು ತಮ್ಮ ಪ್ರಾಯಕ್ಕೆ ತಕ್ಕಂತೆ ವರ್ತಿಸಬೇಕು. ಸ್ವಲ್ಪ ಜ್ಞಾನವನ್ನು ಉಪಯೋಗಿಸಬೇಕು, ಯಾಕಂದರೆ ನರೆ ಕೂದಲು ಜ್ಞಾನದ ಸಂಕೇತವಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡಿದೆಯಲ್ಲವೇ? ನಮ್ಮ ಜೀವಿತದಲ್ಲಿ ಕೂಡ ದೈವಿಕ ಜ್ಞಾನವನ್ನು ನಾವು ಹೊಂದಿದವರಾಗಿ, ದೇವರ ಪ್ರೀತಿಯಿಂದ ತುಂಬಿದವರಾಗಿ ಆತನನ್ನೇ ಘನಪಡಿಸೋಣ ಮತ್ತು ಇತರಿಗೆ ಕೂಡ ಆತನನ್ನು ತಿಳಿಯಪಡಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಅಮಲು ಪದಾರ್ಥ ಸೇವನೆ ಮೋಸಗಾರಿಕೆ ಮಾನವನ ಜೀವಿತಕ್ಕೆ, ಕುಟುಂಬಕ್ಕೆ, ನಾವು ವಾಸಿಸುವ ದೇಶಕ್ಕೆ ಒಂದು ಶಾಪವಾಗಿದೆ. ಎಲ್ಲ ಕೆಟ್ಟತನಗಳು ಇದರಿಂದ ಹುಟ್ಟಿಕೊಳ್ಳುತ್ತದೆ. ನಮ್ಮಲ್ಲಿ ಯಾರಾದರೂ ಈ ಸಮಸ್ಯೆಗೆ ಸಿಕ್ಕಿಕೊಂಡಿರುವುದಾದರೆ ದೇವರ ವಾಕ್ಯ ಬೋಧಿಸಿದ ಸತ್ಯಕ್ಕೆ ವಿಧೇಯರಾಗಿ ದೇವರ ಕಡೆಗೆ ಬಂದು ಬಿಡುಗಡೆ ಹೊಂದಿಕೊಂಡು ಪರಿಶುದ್ಧರಾಗಿ ಜೀವಿಸಿ ದೇವರನ್ನು ಮಹಿಮೆಪಡಿಸೋಣ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯವು ನಿಮ್ಮ ಜೀವಿತದ ನಿಜ ಸ್ಥಿತಿಯನ್ನು ತೋರಿಸಿದೆ ಅಲ್ವಾ? ಇತರರು ಕೂಡ ಬೆಳಕಿನ ಜೀವಿತಕ್ಕೆ ಬರುವಂತಾಗಲು ಈ ಸೇವೆಯ ಅಭಿವೃದ್ಧಿಗಾಗಿ ನಿಮ್ಮ ಕರೆಗಳು ಅಗತ್ಯವಾಗಿದೆ. ಹಿಂದೆ ಕರೆ ಮಾಡಿರಿ, ಮಿಸ್ ಕಾಲ್ ನೀಡಿ ಸೇವೆಯನ್ನು ಬೆಂಬಲಿಸಿರಿ. ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರಿಗೂ ತುಂಬ ಹೃದಯದ ವಂದನೆಗಳು.